ನಾನು ನಮ್ಮ ಅಮ್ಮನ ಹತ್ರ ಹೇಳ್ತೀನಿ ಈ ತರ ನಾನು ಇಲ್ಲ ತರ ಚೇಂಜ್ ಆಗ್ತೀನಿ ಅಂದ್ರೆ ನೀನ್ ಬರ್ಬೇಡ ಮನೆಗೆ ಅಂತ ಹೇಳ್ಬಿಡ್ತಾರೆ. ನಾನು ಸ್ವಲ್ಪ ದಿವಸ ನಮ್ಮ ಮನೆಗೆ ಹೋಗ್ದಿರ ಕೆಲಸಕ್ಕೆ ಮತ್ತೆ ಬೇರೆ ಒಂದು ವಿಷಯಕ್ಕೆ ನೀತು ವನಜಾಕ್ಷಿ ಇದ್ದಾಳಲ್ಲ ಬಿಗ್ ಬಾಸ್ ಸೊ ಅವಳು ತುಂಬಾ ಸಪೋರ್ಟ್ ಮಾಡ್ತೀನಿ. ನಾನು ಯಾರಿಗೂ ತೋರ್ಸ್ಕೊಳ್ತಾ ಇರ್ಲಿಲ್ಲ. ಇಲ್ಲಿಂದ ನಾನು ಕೇರಳಾಗ ಹೋಗ್ಬಿಡ್ತಿದ್ದೆ, ಇಲ್ಲ ಗೋವಾಗ ಹೋಗ್ಬಿಡ್ತಿದ್ದೆ. ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಚೇಂಜ್ ಮಾಡಿ ಒಂದ್ ಹೆಣ್ಣಾಗಿ ಅಲ್ಲಿ ಬಾಳಿ ಬದುಕಿ ಇಲ್ಲಿ ಬರ್ತಿದ್ದೆ. ನಾನು ತಿರುಗಲ್ಲಿ ಬರ್ತಾ ಇದ್ದೆ. ನಾನು ಒಂದ್ ಗಂಡಾಗಿ ಬರುವಾಗ ಗಂಡಾಗಿ ಬರ್ತಿದ್ದೆ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ನಾವು ಸರ್ಜರೀಸ್ ಎಲ್ಲ ಹೋಗಿ ಅದರ ಆಗ್ತೀವಲ್ಲ, ನಾವು ಟ್ರಾನ್ಸ್ಜೆಂಡರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಲ್ಲರಿಗೂ ಡೌಟ್ ಇತ್ತು, ಏನ್ ಸಂಗನ್ ತರ ಆಗ್ತೀಯಾ, ಐದು ತರ ಆಗ್ತೀಯಾ ಅಂತ ಹೇಳಿ ಅದೆಲ್ಲ ತುಂಬಾ ಇರ್ತಾ ಇತ್ತು. ವಾರೆ 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 ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ಚೇಂಜಸ್ ಯಾವ ಇಯರ್ ಅಲ್ಲಿ ಆಗುತ್ತೆ? ಸೊ ನಾನು 7th 5th 6th ಇದ್ದಾಗಲೇ ಒಂಥರ ಒಂದು ಹುಡುಗರ ಮೇಲೆ ಅಟ್ರಾಕ್ಷನ್ ಇರೋದು, ಹುಡುಗಿರ ಮೇಲೆ ಅಷ್ಟೊಂದು ಅಟ್ರಾಕ್ಷನ್ಸ್ ಇರಲ್ಲ. ಸೊ ಸ್ಕೂಲ್ ಟೈಮ್ಸ್ ಅಲ್ಲಿ ಹುಡುಗರೆಲ್ಲ ರೇಗ್ಸೋದು ಅದೆಲ್ಲ ಮಾಡೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ ಫೆಮಿನಿನ್ ಆಗಿ ನಡೀತಾ ಇದೀವಿ, ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಭಾವನೆಗಳು ಗೊತ್ತಾಗ್ತಾ ಇರತ್ತೆ. ಸೊ ಹುಡುಗರು ನಮ್ಮ ಮಿಸ್ಯೂಸ್ ಮಾಡ್ಕೊಳ್ಳೋದು ಆಮೇಲೆ ಆ ತರ ಆಗ್ತಾ ಇರತ್ತೆ. ಸೊ ನನ್ನಲ್ಲಿರೋದು ಹೆಂಗ್ ಹೊರಗಡೆ ಗೊತ್ತಾಗ್ಬಿಡುತ್ತೆ ಅಂತ ಭಯದಲ್ಲೇ ತುಂಬಾ ವರ್ಷಗಳ ಕಾಲ ನಾನು ಬದುಕಿದ್ದೀನಿ. ಸೊ ಸ್ಕೂಲ್ ಟೈಮ್ಸ್ ಇಂದ ನನಗೆ ಅದು ಮೈಂಡಲ್ಲಿ ಇತ್ತು. ಸೊ ಬಟ್ ನನ್ನ ಫ್ಯಾಮಿಲಿಯಲ್ಲಿ ನನಗೆ ಭಯ ಇತ್ತು. ಯಾಕಂದ್ರೆ ನಮ್ಮ ಕಮ್ಯುನಿಟಿ ಅವ್ರನ್ನ ನಾನು ತುಂಬಾ ಮನೆ ಹತ್ರ ನೋಡಿದ್ದೆ. ಸೊ ಎಲ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿರ್ಲಿಲ್ಲ ಯಾರು. ಅವ್ರ ಮನೆಯಿಂದ ಆಚೆ ಹಾಕ್ಬಿಡ್ತಿದ್ರಲ್ಲ, ಅವ್ರು ಹೊರಗಡೆನೆ ಬದುಕ್ಬೇಕಾಗಿತ್ತು. ಹೊರಗಡೆ ಬಂದು ಎಲ್ಲದು ಮನೆ ತರ ಮಾಡ್ಕೋಬೇಕಾಗಿತ್ತು. ಎಲ್ಲರೂ ಅವ್ರು ಹೋದಾಗ ಬಂದಾಗ ಕೆಟ್ಟದಾಗ ನೋಡೋದು ಅದೆಲ್ಲ ಮಾಡ್ತಾ ಇದ್ರು. ಅದು ನಂಗೆ ತುಂಬಾ ನೋವಾಗ್ತಿತ್ತು. ಸೊ ಈ ತರ ನಾವು ಬದುಕ್ಬಾರ್ದು ಅಂತ ಒಂದೇ ಮೈಂಡ್ ಸೆಟ್ ಅಲ್ಲಿ ಇದ್ದೆ. ಸೊ ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ, ಇಲ್ಲ ಯಾರು ಸಪೋರ್ಟ್ ಮಾಡಿಲ್ಲ ಆ ಟೈಮಲ್ಲೆಲ್ಲ. ಅಂದ್ರೆ ಇವಾಗ ಸ್ಕೂಲ್ ಟೈಮಲ್ಲಿ ಚೇಂಜಸ್ ಆಗುತ್ತಲ್ಲ, ನಡೆಯೋದ್ರಲ್ಲಿ ಚೇಂಜಸ್ ಆಗಿರ್ಬೋದು, ಮಾತಾಡೋದ್ರಲ್ಲಿ, ಅದು ಗೇಲಿನೂ ಆ ಸ್ಕೂಲಲ್ಲಿ ಗೇಲಿ ಮಾಡೋದು ಅವೆಲ್ಲ ಇದೇ ಇರುತ್ತೆ. ಸೊ ಇವಾಗ ಬಂದ್ಬಿಟ್ಟು LGBTQ ಟರ್ಮ್ ಅಂತ ಒಂದು ಬಂದಿದೆ. LGBTQ ಅನ್ನೋದು ಬಂದ್ಬಿಟ್ಟು ತುಂಬಾ ದೊಡ್ಡ ಕ್ಯಾಟಗರಿ. LGBTQ ಅಂದ್ರೆ ಲೆಸ್ಬಿಯನ್, ಗೇ, ಬೈಸೆಕ್ಷುಯಲ್ ಇದೆಲ್ಲ ಬಂದ್ಬಿಟ್ಟು ನಮ್ಗೊಂದು ಕ್ಯಾಟಗರಿ. ಅದು ಜನಸಾಮಾನ್ಯರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಸ್ವಲ್ಪ ಅರಿವು ಬರ್ತಾ ಇದೆ ಕೆಲವೊಬ್ಬರಿಗೆ. ಸೊ ಗೇಸ್ ಅಂದ್ರೆ ಹುಡುಗರ ಮೇಲೆ ಇರ್ತಾರೆ, ಬಟ್ ಅವ್ರು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಚೇಂಜ್ ಆಗಲ್ಲ. ಗೇ ಅಂತ. ಸೊ ಲೆಸ್ಬಿಯನ್ಸ್ ಅಂತ ಹೇಳಿದ್ರೆ ಹುಡುಗಿರ ಮೇಲೆ ಇರೋ ಅಟ್ರಾಕ್ಷನ್ಗೆ ಇದು ಲೆಸ್ಬಿಯನ್ಸ್ ಅಂತ ಹೇಳ್ತಾರೆ. ಸೊ ಬೈಸೆಕ್ಷುಯಲ್ ಅಂದ್ರೆ ಹುಡುಗಿರ ಮೇಲೆಯೂ ಅಟ್ರಾಕ್ಷನ್ ಇರುತ್ತೆ, ಹುಡುಗರ ಮೇಲೆ ಅಟ್ರಾಕ್ಷನ್ ಇರುತ್ತೆ. ಸೊ ಇದೆಲ್ಲ ಟೆಕ್ನಿಕಲ್ ವರ್ಡ್ಸ್ ನಾವು ಯೂಸ್ ಮಾಡ್ಕೊಳ್ಳೋದು. ಸೊ ಆತರ ತುಂಬಾ ಟರ್ಮ್ಸ್ ಇದೆ ಇವಾಗ ನೋಡಕ್ ಹೋದ್ರೆ. ಅಂದ್ರೆ ಇದನ್ನೆಲ್ಲ ಸೇರ್ಬಿಟ್ಟೆ ಟ್ರಾನ್ಸ್ಜೆಂಡರ್ ಅಂತ ಕರೀತಾರೆ. ಇದ್ರಲ್ಲಿ ಬೇರೆ ಬೇರೆ ಇದೆ ಡಿವೈಡ್. ಟ್ರಾನ್ಸ್ಜೆಂಡರ್ ಅನ್ನೋದು ಕಂಪ್ಲೀಟ್ಲಿ ಬೇರೆ ಪದ. ಟ್ರಾನ್ಸ್ಜೆಂಡರ್ ಅಂದ್ರೆ ಇವಾಗ ನಾನು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದ್ದೀನಿ. ಸೊ ಮೇಲ್ ಟು ಫಿಮೇಲ್, ದಟ್ ಮೀನ್ಸ್ M to F ಅಂತ ಹೇಳ್ತೀವಿ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ನಾವು ಸರ್ಜರೀಸ್ ಎಲ್ಲ ಹೋಗಿ ಅದರ ಆಗ್ತೀವಲ್ಲ, ನಾವು ಟ್ರಾನ್ಸ್ಜೆಂಡರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಅದು ನಿಮ್ಮ ಮನೇಲಿ ಗೊತ್ತಾಗಿದ್ದು ಯಾವ ಟೈಮ್ ಏನು? ನಮ್ಮ ಮನೆಗೆ ನಾನು ಹೇಳ್ಕೊಳಕ್ಕೆ ಬಂದಿಲ್ಲ ನಾನು ಆ ಭಯದಲ್ಲಿ. ಬಟ್ ಆದ್ರೆ ಎಲ್ಲರಿಗೂ ಡೌಟ್ ಇತ್ತು, ಏನ್ ಸಂಗನ್ ತರ ಆಗ್ತೀಯಾ, ಐದು ತರ ಆಗ್ತೀಯಾ ಅಂತ ಹೇಳಿ ಅದೆಲ್ಲ ತುಂಬಾ ಇರ್ತಾ ಇತ್ತು. ಸೊ ಅದನ್ನ ಜಾಸ್ತಿ ಅವ್ರ ತಲೆಗೆ ಹಚ್ಕೊಂಡಿಲ್ಲ. ನಾನು ಈ ತರ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಗೊತ್ತಿರ್ಲಿಲ್ಲ. ಸೊ ನಾನು ನನ್ನಲ್ಲಿ ಇದ್ರಲ್ಲಿ ಫೀಲಿಂಗ್ಸ್ ನ ಯಾರ ಹತ್ರ ನಾನು ಶೇರ್ ಮಾಡ್ಕೊಂಡಿಲ್ಲ. ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೆ. ನಾನು ಹೇಳ್ದಂಗೆ ನನಗೆ ಕ್ಲಾರಿಟಿ ಇರ್ಲಿಲ್ಲ, ನಾನು ಗೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಹುಡುಗನಾಗಿದ್ದೀನಲ್ಲ, ಸೊ ನನ್ಗೆ ಹುಡುಗನ ಮೇಲೆ ಅಟ್ರಾಕ್ಷನ್ ಇದೆ. ಹೋಗ್ತಾ ಹೋಗ್ತಾ ಏನಾಯ್ತು, ನನ್ನ ಹುಡುಗರ ಫ್ರೆಂಡ್ಸ್ ಏನಾಯ್ತು ಅಂದ್ರೆ ಅವ್ರಿಗೆ ಸೀರೆ ಉಡುವ ಆಸೆ ಇಲ್ಲ. ಸೊ ಗೇಸ್ಗೆ ಬಂದ್ಬಿಟ್ಟು ಸೀರೆ ಉಟ್ಟು ನಾವು ಹೆಣ್ಣಾಗಿ ಬದಲಾವಣೆ ಆಗ್ಬೇಕು ಅಂತ ಒಂದು ಉದ್ದೇಶ ಇರಲ್ಲ. ಅವ್ರು ಬಂದ್ಬಿಟ್ಟು ನಾರ್ಮಲ್ ಗಂಡ ಹುಡುಗರಲ್ಲಿ ಇರ್ತಾರೆ. ಸೊ ನಾವು ಬಂದ್ಬಿಟ್ಟು ಹೆಣ್ಣಿನ ರೂಪ ತಗೋಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಂಗಳಮುಖಿಯಾಗಿ ನಾವು ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗೋದು. ಸೊ ಆತರ ನಾನು ತುಂಬಾ ವರ್ಷ ಅವ್ರ ಜೊತೆನೆ ಇದ್ದೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಂಗೆ ಗೊತ್ತಾಯ್ತು, ಇದು ನಾನು ಕರೆಕ್ಟ್ ಆಗಿ ಜಾಗದಲ್ಲಿ ಇಲ್ಲ. ಸೊ ನನ್ನ ಕ್ಯಾಟಗರಿ ಬೇರೆ ಅಂತ ಹೇಳ್ಬಿಟ್ಟು ನಾನು ಕೌನ್ಸಿಲಿಂಗ್ ತಗೊಳ್ಳೋಕೆ ಶುರು ಮಾಡಿದೆ. ಆ ಟೈಮಲ್ಲಿ ಗೊತ್ತಿರ್ಲಿಲ್ವಲ್ಲ ಯಾರು, ಬೇರೆಯವರು ಕೂಡ ಮಂಗಳಮುಖಿಯವರು ನಿಮಗೆ ಪರಿಚಯ ಇರಲ್ಲ. ಆ ಟೈಮಲ್ಲಿ ಹೇಗೆ ಅಂತ ನಾನು ಅದನ್ನೇ ಆ ಪೀರಿಯಡ್ ಹೇಳ್ಬೇಕಂದ್ರೆ ಸ್ಕೂಲ್ ಟೈಮ್ ಇಂದಾನೆ ನನಗೆ ಭಯ. ಯಾರ ಹತ್ರ ಮಾತಾಡ್ತೀನಿ, ಇವಾಗ ನಿಮ್ಮ ಹತ್ರ ಇಷ್ಟು ಧೈರ್ಯ ಮಾತಾಡ್ತಿದ್ದೀನಿ, ಇಷ್ಟು ಧೈರ್ಯವಾಗಿ ನಾನು ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ಇಷ್ಟು ಧೈರ್ಯವಾಗಿ ನಾನು ಯಾರ ಹತ್ರ ಮಾತಾಡ್ತಿಲ್ಲ. ಒಬ್ಬರ ಹತ್ರ ಮಾತಾಡ್ಬೇಕು ಅಂದ್ರೆ ತುಂಬಾ ಭಯ ಆಗ್ತಿರೋದು ನನಗೆ. ಹೆಂಗೆ ಮಾತಾಡೋದು, ಹೆಂಗೆ ಇದ್ ಮಾಡೋದು ಅವ್ರ ಹತ್ರ ಅಂತ ಹೇಳ್ಬಿಟ್ಟು ತುಂಬಾ ಭಯ ಇರೋದು. ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ ನಾನು ನನ್ನ ವಿಷಯನ. ನನ್ಗೆ ಸ್ಕೂಲ್ಸ್ ಎಲ್ಲ ಮುಗಿಯುತ್ತೆ, ನಮ್ಮ ಅಣ್ಣ ತೀರೋಗ್ಬಿಡ್ತಾರೆ. ನಾನು 10ನೇ ಕ್ಲಾಸ್ ಓದ್ತಾ ಇರುವಾಗ ನಮ್ಮ ಅಣ್ಣ ತೀರೋಗ್ಬಿಡ್ತಾರೆ. ನಾನು ಎಕ್ಸಾಮ್ಸ್ ಎಲ್ಲ ಆಗ್ಬಿಟ್ಟು ನಾನು ಏನ್ ಮಾಡ್ತಾರೆ, ನನ್ನನ್ನು ಕರ್ಕೊಂಡೋಗಿ ಉತ್ತರಲ್ಲಿ ನಮ್ಮ ಅಕ್ಕನ ಮನೇಲಿ ನಾನು ಇರಿಸ್ತಾರೆ.
ಸೊ ಅಲ್ಲಿ ಏನಾಗುತ್ತೆ ನಮ್ಮ ಮಾವ ಬಂದ್ಬಿಟ್ಟು ನೀನು ಕಾಲೇಜ್ ಓದ್ತಾನೆ ನೀನು ಕೆಲಸನ ಮಾಡು ಅಂತ ಹೇಳ್ಬಿಟ್ಟು ನೋಕಿಯಾ ಕೇರ್ ಅಂತ ಹೇಳ್ಬಿಟ್ಟು ಅವಾಗ ತುಂಬಾ ಫೇಮಸ್, ನೋಕಿಯಾ ಫೋನ್ಸ್ ಅಂದ್ರೆ ಅವಾಗ ತುಂಬಾ ಫೇಮಸ್ ಇತ್ತು. ಸೊ ಅವಾಗ ಬಂದ್ಬಿಟ್ಟು ಒಂದು ಕೇರ್ ಸೆಂಟರ್ ಅಲ್ಲಿ ನಾನು ಕರ್ಕೊಂಡು ಹೋಗಿ ಫ್ರಂಟ್ ಆಫೀಸ್ ಆಗಿ ನನ್ನ ಕೆಲ್ಸಕ್ಕೆ ಜಾಯಿನ್ ಮಾಡಿಸ್ತಾರೆ. ಸೊ ನಾನು ಅವಾಗ ಟೆಕ್ನಿಕಲ್ ಎಲ್ಲ ಕಲಿತಾ ಇದ್ದೆ, ಮೀನ್ಸ್ ಕಂಪ್ಯೂಟರ್ ಆಪರೇಟಿಂಗ್ ಎಲ್ಲ. ಅವಾಗ ಆರ್ಕೂಟ್ ಅಂತ ಒಂದು ವೆಬ್ಸೈಟ್ ಸ್ಟಾರ್ಟ್ ಇತ್ತು ಅವಾಗ. ಅಲ್ಲಿ ನನಗೆ ನನ್ನ ಸಮುದಾಯದವರು ಸಿಗ್ತಾರೆ, ನನ್ನ ಗೇ ಫ್ರೆಂಡ್ಸ್ ಸಿಗ್ತಾರೆ. ಸೊ ನಾನು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನನ್ನ ಸಮುದಾಯದವರು ಮೀನ್ಸ್ ಮಂಗಳಮುಖಿ ಕಮ್ಯುನಿಟಿ ನಾನು ಡೈರೆಕ್ಟ್ ಆಗಿ ಜಾಯಿನ್ ಆಗಿಲ್ಲ. ಸೊ ನಾನು ಅವ್ರ ಮುಖಾಂತರ ಜಾಯಿನ್ ಆಗಿ ಅವ್ರ ಜೊತೆ ಸ್ವಲ್ಪ ಕಾಲ ನಾನು ಅವ್ರ ಇದ್ದು ತುಂಬಾ ವರ್ಷಗಳ ಕಾಲ ಆದ್ಮೇಲೆ ನಾನು ಇದ್ರಲ್ಲಿ ಬಂದೆ. ನಾನು ಅಂದ್ರೆ ಒಂದ್ ರೀತಿ ನೋಡಿದ್ರೆ ಸಿನಿಮಾ ರಿಲೇಟ್ ಹೋಗ್ತಾ ಇದೀರಿ. ನಿಜ, ನಾನು ನಿಜ ಹೇಳ್ಬೇಕು ಅಂದ್ರೆ ಒಂದೊಂದು ವಿಷಯನ ಹೇಳಕ್ ಹೋದ್ರೆ ನಾನು ಎಲ್ಲಿಂದ ಶುರು ಮಾಡಿದೆ, ನಾನು ಇವಾಗ ಎಲ್ಲಿದ್ದೀನಿ ಅಂತ ನೋಡಕ್ ಹೋದ್ರೆ ನನಗೆ ಒಂಥರ ಖುಷಿ ಅನ್ಸುತ್ತೆ. ಆಮೇಲೆ ಪರವಾಗಿಲ್ಲಲ್ಲ, ಇಷ್ಟೆಲ್ಲ ಮಾಡಿದೀವಲ್ಲ, ಬೇರೆಯವ್ರಿಗೂ ಅವಕಾಶ ಸಿಕ್ಕರೆ ಖಂಡಿತ ಅವರು ಮಾಡ್ತಾರಲ್ಲ ಅಂತ ಒಂದು ದುಃಖನೂ ಇದೆ. ಯಾಕಂದ್ರೆ ನಮ್ಮ ಸಮುದಾಯದವರು ಎಷ್ಟೋ ಟ್ಯಾಲೆಂಟ್ಸ್ ಇದಾರೆ ನಮ್ಮ ಸಮುದಾಯದವರು, ಬಟ್ ಅವ್ರ ಕೈಲಿ ಹೊರಗಡೆ ಬರಕ್ ಆಗ್ತಿಲ್ಲ. ನಿಮ್ಮ ಎಜುಕೇಶನ್ ಏನಾಗಿದೆ? ನಾನು ಬಿಕಾಮ್ ಕಂಪ್ಲೀಟ್ ಮಾಡಿದ್ದೇನೆ. ಬಿಕಾಮ್ ಕಂಪ್ಲೀಟ್ ಆಗಿದೆ. ಈ ಬಿಕಾಮ್ ಕಂಪ್ಲೀಟ್ ಮಾಡೋ ಟೈಮಲ್ಲಿ ನೀವು ಕನ್ವರ್ಟ್ ಅಂದ್ರೆ ಗೊತ್ತಾಗಿತ್ತಾ ಪೂರ್ತಿ ಏನು ಮನೇಲಿ ಎಲ್ಲಾನು? ನಾನು ಮನೆಗೆ ಯಾರಿಗೂ ಹೇಳ್ಕೊಂಡಿಲ್ಲ. ನನ್ನ ಮೈಂಡ್ ಅಲ್ಲಿ ಒಂದೇ ಇದ್ದಿದೆ ಏನಂತ ಹೇಳಿದ್ರೆ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು. ನನ್ಗೆ ಒಳ್ಳೆ ಫ್ರೆಂಡ್ಸ್ ಏನ್ ಸಿಕ್ಕಿದ್ರು ಅಂದ್ರೆ ನನ್ಗೆ ಒಳ್ಳೆ ಗೈಡ್ ಮಾಡಿದ್ರು. ನೀನು ಎಜುಕೇಶನ್ ಮಾತ್ರ ಕಳ್ಕೋಬೇಡ, ನೀನು ಎಜುಕೇಶನ್ ಕಂಪ್ಲೀಟ್ ಮಾಡು ಅಂತ ಹೇಳಿದ್ರು. ಸೊ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ನಾನು ನನಗೆ ಒಂದು ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಶುರು ಮಾಡಿ ಆಮೇಲೆ ನಾನು ಟ್ರಾನ್ಸ್ಫಾರ್ಮೇಶನ್ಗೆ ಹೋದೆ. ಅಷ್ಟು ನನ್ನ ತಂಗಿ ಮದ್ವೆ ಬೇರೆ ಮಾಡ್ಬೇಕಾಗಿತ್ತು. ಸೊ ನನ್ನ ತಂಗಿ ಮದ್ವೆ ತನಕ ಕಾದೆ ನಾನು. ಅದೇನು ಗೊತ್ತಾಗದ ರೀತಿ ನಾನು ತುಂಬಾ ವರ್ಷಗಳ ಯಾರಿಗೂ ಹೇಳ್ಕೊಂಡಿಲ್ಲ. ಅದೇ ತನಕ ನನ್ನ ಫ್ರೆಂಡ್ಸ್ ಗೊತ್ತಾಗಿತ್ತು, ನನಗೆ ಗೊತ್ತಿತ್ತು ನಾನು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಂದಾಲೋಚನೆ ಇದ್ದೆ. ಬಟ್ ಅದನ್ನ ಯಾರ ಹತ್ರ ನಾನು ತೋರ್ಸ್ಕೊಂಡಿಲ್ಲ. ಬಟ್ ನನ್ನ ಸಮುದಾಯದವ್ರಿಗೆ ಗೊತ್ತಿತ್ತು ನಾಳೆ ನಾನು ಟ್ರಾನ್ಸ್ಫಾರ್ಮೇಶನ್ ಆಗ್ತೀನಿ, ಅದೆಲ್ಲ ಅವ್ರಿಗೆ ಗೊತ್ತಿತ್ತು. ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಯಾರಿಗೂ ತೋರ್ಸ್ಕೊಳ್ತಾ ಇರ್ಲಿಲ್ಲ. ಇಲ್ಲಿಂದ ನಾನು ಕೇರಳಾಗ ಹೋಗ್ಬಿಡ್ತಿದ್ದೆ, ಇಲ್ಲ ಗೋವಾಗ್ ಹೋಗ್ಬಿಡ್ತಿದ್ದೆ. ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಚೇಂಜ್ ಮಾಡಿ ಒಂದ್ ಹೆಣ್ಣಾಗಿ ಅಲ್ಲಿ ಬಾಳಿ ಬದುಕಿ ಇಲ್ಲಿ ಬರ್ತಿದ್ದೆ. ನಾನು ಬರ್ತಾ ಇದ್ದೆ. ನಾನು ಒಂದ್ ಗಂಡಾಗಿ ಬರುವಾಗ ಗಂಡಾಗಿ ಬರ್ತಿದ್ದೆ. ಅವಾಗ ತುಂಬಾ ದುಃಖ ಆಗೋದು. ಸೊ ನಾನು ಯಾವ್ದೋ ಒಂದು ಮುಚ್ಚಿಡ್ತಾ ಇದೀನಿ, ಒಂದು ಸುಳ್ಳು ನಾನು ನೀವು ತುಂಬಾ ದಿವಸ ಮುಚ್ಚಿಡ್ತಿದ್ರ, ಆ ತುಂಬಾ ದಿವಸ ಮುಚ್ಚಿಡಕ್ ಆಗಲ್ಲ. ಅದೇ ತರಾನೇ ನನ್ನ ಜೀವನದಲ್ಲಿ ನಾನು ಈ ತರ ಇದೀನಿ ಅಂತ ಯಾರಿಗೂ ಹೇಳ್ಕೊಳಕ್ಕೆ ತುಂಬಾ ದಿವಸ ಕಷ್ಟಪಟ್ಟಿದ್ದೀನಿ. ನಾನು ಭಯ ಬೇರೆ ಎಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ, ನನ್ ಏನ್ ಗೊತ್ತಾ ಹೋಮ್ ಸಿಕ್ ಅಂತ ಹೇಳ್ತಾರಲ್ಲ, ಮನೆ ತುಂಬಾ ನಾನು ಹತ್ರ ಇದ್ದೆ. ಸೊ ಮನೆ ಅಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಂದ್ರೆ ನಂಗೆ ತುಂಬಾ ಅಳು ಬರೋದು. ನನ್ಗೆ ನನ್ ಮನೆ ಮಿಸ್ ಮಾಡ್ಕೊಬಿಡ್ತೀನ ಅದೆಲ್ಲ ಇತ್ತು. ಸೊ ಬಟ್ ಅವ್ರಿಗೆ ಅರಿವು ಮೂಡಿಸ್ಬೇಕು ಅಂತಾನೆ ನಾನು ಏನ್ ಮಾಡಿದೆ, ಕೆಲಸ ಶುರು ಮಾಡ್ಕೊಂಡು ಆಮೇಲೆ ನಾನು ಹೇಳ್ತಾ ಬಂದೆ, ನಾನು ಇದಲ್ಲ, ನಾನು ಚೇಂಜ್ ಆಗ್ಬೇಕು ಅಂತ ಇದೀನಿ. ನಾನು ಚೇಂಜ್ ಆದ್ರೂ ಒಳ್ಳೆ ರೀತಿಯಾಗಿ ನಾನು ಹೋಗ್ತೀನಿ ಮುಂದಕ್ಕೆ, ನಾನು ನನ್ನ ಕೆಲಸಗಳು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಕ್ಲಿಯರ್ ಹೇಳ್ತಾ ಬರ್ತಾ ಇದ್ದೆ. ನಾನು ಅಂದ್ರೆ ನಿಮ್ ಫ್ರೆಂಡ್ಸ್ ಅಂತ ಹೇಳಿದ್ರಿ ಸಪೋರ್ಟ್ ಮಾಡಿದ್ರು ಅಂತ, ಅದು ಬಾಯ್ ಫ್ರೆಂಡ್ಸ್ ಹುಡುಗರ ಹುಡುಗಿರ? ನನ್ನ ಎಜುಕೇಶನ್ ಟೈಮ್ ಅಲ್ಲಿ ಬಂದ್ಬಿಟ್ಟು ನನಗೆ ಗೇ ಅಂತಾರಲ್ಲ ನನ್ನ ಫ್ರೆಂಡ್ಸ್, ಅವ್ರು ಬಂದು ನನ್ನ ಕಮ್ಯುನಿಟಿ ಅವ್ರು ನನ್ಗೆ ಹೇಳಿದ್ರು ಎಜುಕೇಶನ್ ಬಿಡ್ಬೇಡ ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಕೆಲಸಕ್ಕೆ ಮತ್ತೆ ಬೇರೆ ಒಂದು ವಿಷಯಕ್ಕೆ ನೀತು ವನಜಾಕ್ಷಿ ಇದಾಳಲ್ಲ ಬಿಗ್ ಬಾಸ್, ಸೊ ಅವಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಇನ್ಪುಟ್ಸ್. ಬಿಕಾಸ್ ಯಾಕಂದ್ರೆ ನಾನು ಇವಾಗ ಹಾರ್ಮೋನ್ ಥೆರಪಿಲಿ 2 ವರ್ಷ ಇದೆ. ಇವಾಗ ನಾವು ಹೋಗಿದ ತಕ್ಷಣ ಸರ್ಜರಿ ಮಾಡಲ್ಲ. ಸೊ ನಮ್ಮ ಇಜ್ರಾ ಕಲ್ಚರ್ ಅಲ್ಲಿ ಏನಾಗುತ್ತೆ, ಮೀನ್ಸ್ ಮಂಗಳಮುಖಿ ಸಮುದಾಯದಲ್ಲಿ ಏನಾಗುತ್ತೆ, ಕೆಲವೊಬ್ರು ಇವಾಗ ನಾನು ಚೇಂಜ್ ಆಗ್ಬೇಕು ಅಂದಿದ ತಕ್ಷಣ ಒಂದು ಗುರು ಹತ್ರ ಹೋಗ್ತಾರೆ. ಅವರು ಈ ತರ ಏನಾದ್ರು ದುಡಿಯಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾರೆ. ಆ ದುಡ್ಡಲ್ಲಿ ಬಂದ್ಬಿಟ್ಟು ಅವ್ರು ಸರ್ಜರಿ ಮಾಡ್ಕೋತಾರೆ. ಸೊ ಆ ಮೂವಿಯಲ್ಲಿ ನೋಡಿರ್ತಾರಲ್ಲ, ಅವ್ರು ಭಿಕ್ಷಾಟನೆ ಕಳ್ಸಿರ್ತಾರೆ. ಸೊ ಆ ದುಡ್ಡಲ್ಲಿ ಬಂದ್ಬಿಟ್ಟು ಅವ್ರು ಸರ್ಜರಿ ಮಾಡ್ಕೋತಾರೆ. ಆತರ ಆಗತ್ತೆ. ಈಗಲೂ ಆತರ ಇದೆ, ಅದೇ ತರ ಇದೆ. ಸೊ ಇದ್ರಲ್ಲಿ ಅದು 2 ಕ್ಯಾಟಗರಿ ಇದೆ ಇವಾಗ. ಟ್ರಾನ್ಸ್ಜೆಂಡರ್ ಕಲ್ಚರ್ ಅಂತ ಒಂದಿದೆ, ಇದು ಮಂಗಳಮುಖಿ ಇದು ಏನಂತಾರೆ ಇಜ್ರಾ ಕಲ್ಚರ್ ಅಂತ 2 ಇದೆ. ಸೊ ಇವಾಗ ಗುರುಘೋಷ ಅಂತ ಹೋಗೋದು ಸಪ್ರೇಟ್ ಆಗಿರ್ತಾರೆ. ಸೊ ಇವಾಗ ನಾವೇ ದುಡ್ಕೊಂಡು ನಾವೇ ಬದುಕೊಂಡು ಫ್ಯಾಮಿಲಿ ಸಪೋರ್ಟ್ ತಗೋಬಿಟ್ರೆ ಫ್ಯಾಮಿಲಿಯಲ್ಲಿ ಇರ್ಬೋದು. ಸೊ ಆತರ ನಾನು ಹಾರ್ಮೋನ್ಸ್ ತಗೊಂಡು 2 ವರ್ಷ ಹಾರ್ಮೋನ್ಸ್ ಅಲ್ಲೇ ಇದ್ದೆ. ಅದು ಹಾರ್ಮೋನ್ಸ್ ಬಂದು ಎಂಡೋಕ್ರಾಲಜಿಸ್ಟ್ ಅಂತ ಇರ್ತಾರೆ. ಸೊ ಅವ್ರು ಬಂದ್ಬಿಟ್ಟು ನಮ್ಗೆ ಸೈಕಾಟಿಸ್ಟ್ ಹತ್ರ ಕಳಿಸ್ತಾರೆ. ಸೊ ನೀವು ಏನು ಅಂತ ಇದ್ ಮಾಡ್ತಾರೆ, ನೀವು ಕನ್ಫ್ಯೂಸ್ ಆಗಿದ್ದೀರಾ, ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಏನೋ ಒಂದು ಭಾವನೆಗೋಸ್ಕರ ನೀವು ಈ ತರ ಮಾಡ್ತಿದ್ದೀರಾ. ಸೊ ಅದಕ್ಕೆಲ್ಲ ನಮ್ಗೆ ಒಂದು ಡಾಕ್ಟರ್ಸ್ ಇರ್ತಾರೆ, ಸೂಕ್ತವಾದ ವ್ಯಕ್ತಿಗಳು ನಮ್ಗೆ ಗೈಡ್ ಮಾಡ್ತಾರೆ ಅಲ್ಲಿ. ಸೊ ನನ್ನ ಸಮುದಾಯ ತುಂಬಾ ಜನಕ್ಕೆ ನಾನು ಹೇಳ್ತೀನಿ, ಇವಾಗ ಹೋಗಿದ ತಕ್ಷಣ ಸರ್ಜರಿ ಮಾಡಿಕೊಂಡಿದ ತಕ್ಷಣ ನಾವು ತಿರ್ಗಾ ಹಿಂದೆ ಬರಕ್ ಆಗಲ್ಲ. ಸೊ ದುಡುಕ್ದೆ ಇದೆಲ್ಲ ಪ್ರೊಸೀಜರ್ ವೈಸ್ ಮಾಡ್ಕೊಂಡೆ ನಾನು. ಸೊ ನನ್ನ ಹತ್ರ ಎಲ್ಲ ಸರ್ಟಿಫಿಕೇಟ್ಸ್ ಇದೆ, ಪ್ರತಿಯೊಂದು ನಾನು ಇಟ್ಕೊಂಡಿದ್ದೇನೆ ಅದರಲ್ಲಿ. ಸೊ ನಾನು ಹಾರ್ಮೋನ್ಸ್ ತಗೊಂಡು 2 ವರ್ಷ ಇದ್ದೆ. ಆಮೇಲೆ ನಂಗೊಂದು ಲೆಟರ್ ಸಿಗುತ್ತೆ, ಓಕೆ ನೀನ್ ಸರ್ಜರಿಗೆ ಹೋಗ್ಬೋದು, ನೀನು ಟ್ರಾನ್ಸ್ ವುಮೆನ್ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಲೆಟರ್ ಕೊಡ್ತಾರೆ. ಆಮೇಲೆ ನಾನು ಸರ್ಜರಿಗೆ ಹೋಗ್ತೀನಿ. ಆ ರೀತಿಯಲ್ಲ ಪ್ರೊಸೀಜರ್ ಇದೆ? ಹೌದು, ಇದ್ರಲ್ಲಿ ಪ್ರೊಸೀಜರ್ಸ್ ತುಂಬಾ ಇದೆ ಆಕ್ಚುಲಿ.
ಕೆಲವೊಬ್ರಿಗೆ ಗೊತ್ತಿಲ್ಲ ಅದು, ದುಡುಕಿ ಬೇಗ ಸರ್ಜರೀಸ್ ಮಾಡ್ಕೋತಾರೆ. ಇದ್ರಲ್ಲಿ ಏನಂತ ಹೇಳಿದ್ರೆ ಹಾರ್ಮೋನ್ಸ್ ಅಲ್ಲಿ ಇರುವಾಗ ನಮಗೆ ಗೊತ್ತಾಗತ್ತೆ. ಸೊ ನೀವು ಹಾರ್ಮೋನ್ಸ್ ಅಲ್ಲಿ ಇದ್ದು ನಿಮ್ಗೆ ಬೇಡ ಅಂದ್ರೆ ತಿರ್ಗಾ ನೀವು ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ಕೋಬಹುದು. ನಾನು ಖಂಡಿತ ನನ್ನ ಹೆಣ್ಣಾಗೆ ನಾನು ಭಾವಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಸರ್ಜರಿ ಮಾಡ್ಕೋಬಹುದು. ಇವಾಗ ನಿಮ್ಮ ಮನೆಯಿಂದನೂ ಕೂಡ ಹೇಳಿದ್ರಿ, ಮನೆಯಿಂದ ಸ್ವಲ್ಪ ಹೊರಗಡೆ ಬಂದೆ, ಏನಾಯ್ತು ಅದು? ಸೊ ನಾನು ಯಾವಾಗ ನಮ್ಮ ಅಕ್ಕನ ಮನೆಗೆ ಬಿಟ್ಟರಲ್ಲ, ಸೊ ಅವಾಗಿಂದ ನನಗೆ ನನ್ನ ಸಮುದಾಯದವರು ಕಾಂಟ್ಯಾಕ್ಟ್ ಮಾಡಕ್ಕೆ ಸಿಗ್ತಾರೆ. ಯಾಕಂದ್ರೆ ನಾನು ಮನೆಯಿಂದ ಈಚೆ ಬಂದಿದ್ದೀನಿ, ನಾನು ಒಂದು ಬೇರೆ ತರ ನನಗೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನಾನು ಹುಟ್ಟಿ ಬೆಳೆದಿದ್ದಲ್ಲ ಶ್ರೀರಾಮ್ಪುರ ಅಲ್ವಾ, ಸೊ ಅಲ್ಲಿ ಜನ ಬೇರೆ ತರನೇ ಇತ್ತು. ನಾನು ಉತ್ತರಹಳ್ಳಿಲಿ ಬೆಳೆದಿದ್ದೆ ಬೇರೆ ತರ ಇತ್ತು. ಸೊ ಅಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ನನಗೆ ಬೇರೆ ತರನೇ ಕೆಲ್ಸಕ್ಕೆ ಹೋಗೋದು. ಇವಾಗ ಇಲ್ಲಿ ಮನೆಯಲ್ಲಿ ಇರುವಾಗ ನಾನು ಜಾಸ್ತಿ ಫ್ರೆಂಡ್ಸ್ ಸಿಗ್ತಾ ಇರ್ಲಿಲ್ಲ, ಅಲ್ಲಿ ಜಾಸ್ತಿ ಸಿಗ್ತಾ ಇದ್ರು. ಕೆಲ್ಸಕ್ಕೆ ಹೋಗ್ತಾ ಇದೆ, ಕೊಲೀಗ್ಸ್ ಸಿಗ್ತಾ ಇದ್ರು, ಅವರಿಂದ ಬೇರೆ ಬೇರೆ ಕಾಂಟ್ಯಾಕ್ಟ್ ಸಿಗ್ತಾ ಇದ್ರು. ಅವಾಗೆಲ್ಲ ಬಸ್ ಸ್ಟಾಪ್ ಅಲ್ಲಿ ತುಂಬಾ ಫ್ರೆಂಡ್ಸ್ ಸಿಗೋರು, ನಮ್ಮ ಸಮುದಾಯದವರು ಬಸ್ ಸ್ಟಾಪ್ ಅಲ್ಲಿ ಸಿಗೋರು, ರೈಲ್ವೆ ಸ್ಟೇಷನ್ ಸಿಗೋರು, ಆದ್ರೆ ಸಿಗ್ತಾ ಇದ್ರು. ಅಲ್ಲಿಂದ ಕಾಂಟ್ಯಾಕ್ಟ್ ಜಾಸ್ತಿ ಬೆಳೀತಾ ಅಲ್ಲಿಂದ ಅವರ ಪರಿಚಯ ಮಾಡ್ಕೊಂಡು ನಾನು ಯಾವಾಗ ನಾನು ನಮ್ಮ ಅಮ್ಮನ ಹತ್ರ ಹೇಳ್ತೀನಿ ಈ ತರ ನಾನು ಇಲ್ಲ ಹತ್ರ ಚೇಂಜ್ ಆಗ್ತೀನಿ ಅಂದ್ರೆ, ನೀನ್ ಬರ್ಬೇಡ ಮನೆಗೆ ಅಂತ ಹೇಳ್ಬಿಡ್ತಾರೆ. ನಾನು ಸ್ವಲ್ಪ ದಿವಸ ನಮ್ಮ ಮನೆಗೆ ಹೋಗ್ದಿರ ಇಟ್ಬಿಡ್ತೀನಿ. ನಿಮ್ಮ ತಂದೆಯವರಿದ್ರ? ನಮ್ಮ ತಂದೆಯವರಿದ್ರು. ಸೊ ಅವರು ಸ್ವಲ್ಪ ಆಗ್ತಾರೆ. ಸೊ ಅವಾಗ ನಾನೇನ್ ಮಾಡ್ತೀನಿ, ನಮ್ಮ ಅಪ್ಪನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ಮನೆಗೆ ಹೋಗ್ತೀನಿ. ನಾನು ನೆಕ್ಸ್ಟ್ ನಾನು ಹೋಗೋ ಪರಿಸ್ಥಿತಿ ಬರುತ್ತೆ, ಅವಾಗ ನಾನು ಕಂಪ್ಲೀಟ್ ಆಗಿ ಸೀರೆ ಉಟ್ಕೊಂಡು ಕ್ಲೀನ್ ಆಗಿ ಹೋಗಿರ್ತೀನಿ. ಅವಾಗ ನಮ್ಮಪ್ಪ ನನ್ನ ಹತ್ರ ಮಾತಾಡೋದು ಇಲ್ಲ. ಕೊನೆ ಸಾಯೋ ತನಕ ನಮ್ಮಪ್ಪ ಮಾತಾಡ್ಸೇ ಇಲ್ಲ ನನ್ನನ್ನ. ಸತ್ಮೇಲೂ ಇವಾಗೂ ದುಃಖ ಆಗತ್ತೆ, ಅವ್ರ ಕೊನೆಗೂ ನನ್ನ ಹತ್ರ ಒಂದು ಮಾತು ಮಾತಾಡಿಲ್ವಲ್ಲ. ಬಟ್ ಜೊತೆಗೆ ಇದ್ದೆ ನಾನು. ಇನ್ನೇನ್ ನಾಳೆ ತೀರೋಗ್ತಾರೆ ಅಂದ್ರೆ ಅವತ್ ನೈಟ್ ಬಂದ್ಬಿಟ್ಟು ನಾನು ಹಾಸ್ಪಿಟಲ್ ಮಲಗಿದ್ದೀನಿ. ನಮ್ಮಪ್ಪ ಒಂದು ಮಾತು ಮಾತಾಡಿಲ್ಲ. ನಮ್ಮ ಅಮ್ಮನ್ ಅವ್ರನ್ನ ಹೇಳಿ ನನ್ನ ಹೆಂಡತಿನ ಕರೀರಿ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಅವ್ರ ಹತ್ರ ಹೇಳ್ತಾ ಇದ್ರು, ನರ್ಸ್ ಹತ್ರ. ಅಕಸ್ಮಾತ್ ಇವಾಗ ಏನಾದ್ರು ನೋಡಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಹೌದು, ಇವಾಗ ಕೆಲಸ ಮಾಡ್ತಾ ಇದೀವಿ ಒಂದು ಸ್ಟೇಜ್ ಅಲ್ಲಿ. ಹೌದು, ಎಂತ ತಂದೆ ತಾಯಿಗಳು ಅವ್ರ ಮಕ್ಳು ಹಾಳಾಗೋದು ಅವ್ರಿಗೆ ಇಷ್ಟ ಆಗಲ್ಲ. ಇದೇನ್ ಗೊತ್ತಾ, ಫ್ಯಾಮಿಲಿಲೇ ಸಪೋರ್ಟ್ ಸಿಕ್ಬಿಟ್ರೆ ಯಾರ್ ಬೇಕಾದ್ರೂ ಅವ್ರ ಕೆಲ್ಸಗಳನ್ನ ಮಾಡ್ಕೋಬಹುದು. ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಹತ್ರ ಬಂದು ಇಲ್ಲಿ ತುಂಬಾ ಕಷ್ಟಪಟ್ಟು ಒಂದೊಂದು ಊಟಕ್ಕೂ ಕಷ್ಟಪಡ್ಬೇಕು, ಎಲ್ಲಾ ತರನು ಕಷ್ಟಪಟ್ಟು ಆಮೇಲೆ ಲೈಫಲ್ಲಿ ಇದು ಮಾಡ್ಬೇಕಾಗ್ತದೆ.